ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ದಿನ ಶುರುವಾಗಿ ಸುಮಾರು ಅರ್ಧ ಇಲ್ಲ 3/4% ಕೆಲಸ ಮುಗಿದೋಗಿದೆ. ಆ್ಯಕ್ಚುಲಿ ಇವತ್ತೆಲ್ಲ ಕೆಲಸ ಬೇಗ ಆಯ್ತದೆ. ಒಂದು ಖುಷಿ ವಿಷಯ ಅಂದರೆ 12:30 ಒಳಗೆ ಎಲ್ಲ ಕೆಲಸ ಮುಗಿದ್ದು ದಿನ 1-1:30 ಆಗ್ತಿತ್ತು. ಇವತ್ತೆಲ್ಲ ಕೆಲಸ ಬೇಗ ಮುಗಿದಿದೆ. ಕಾಫಿ ರೆಡಿ ಮಾಡಿಟ್ಟಿನಿ, ಕುಡಿದು ಸ್ವಲ್ಪ ಮೊಬೈಲ್ ನೋಡೋದ, ಅದು ಇದು ಕೆಲಸ ಸಣ್ಣ ಪುಟ್ಟವನ್ನೆಲ್ಲ ಮಾಡ್ಕೊಳ್ಳೋದು. ಮೇಯ್ನಾಗಿರೋ ಕೆಲಸ ಎಲ್ಲ ಅಡುಗೆ, ಬಟ್ಟೆ ತೊಳೆಯೋದು, ನನ್ನ ಮಗನ ಸ್ನಾನ, ಪೂಜೆ ಎಲ್ಲ ಮುಗಿದಿದೆ. ಸೊ ಟೆನ್ಷನ್ ಇಲ್ಲ. ಸಣ್ಣ ಪುಟ್ಟವೆಲ್ಲ ಇರುತ್ತೆ, ತೊಳೆದಿರೋ ಬಟ್ಟೆ ಒಣಗಿಸೋದು, ಅದು ಇದು ಇರ್ತಾವಲ್ಲ ಮಾಮೂಲಿ. ಮನೆಗೆ ಫೋನ್ ಮಾಡೋದು, ಅತ್ತೆ ಫೋನ್ ಮಾಡೋದು, ಅವೆಲ್ಲ ಈ ಗ್ಯಾಪಲ್ಲಿ ಮಾಡ್ಕೊಳ್ಳೋದು. ಮಗ ಮಲಗಿದಾಗ, ಈಗ ಮಗ ಮಲಗಿದ್ದಾನ. ನಾನು ಆ್ಯಕ್ಚುಲಿ ಬೇಗ ಮಲಗ್ತೇವೆ, 11 ಗಂಟೆಗೆ ಮಲಗ್ತೇವೆ, ಬೇಗ ಇದ್ದಿಲ್ಲ. ಹಾಗಾಗಿ ನನಗೆ ಶೀತ ಥರ ಆಗಿದೆಯಾ, ನನಗೆ ಮಲಗೋಕ್ಕಾಗಲಿಲ್ಲ ಅನ್ಸುತ್ತೆ. ಬೇಗ ಇದ್ದಿದ್ದೆ ಬೆಳಿಗ್ಗೆ, ಸೊ ಈಗಲೂ ಬೇಗ ಮಲಗ್ದ. ಹಾಗಾಗಿ ನನ್ನ ಕೆಲಸನೂ ಬೇಗ ಆಯಿತು. ಓಕೆ ಫ್ರೆಂಡ್ಸ್, ಕಾಫಿ ಕುಡ್ಕೊಂಡು ಸ್ವಲ್ಪ ಬೆಳಗ್ಗೆಯಿಂದ ಮೊಬೈಲು ಹಂಗೆ ನೋಡಿದ್ದೀನಿ, ಇಲ್ಲ ಅಂತೇನಲ್ಲ, ಹಂಗೆ ಸ್ವಲ್ಪ ನೋಡಿದ್ದೀನಿ. ಚೂರು ನೋಡಿ ಮನೆಗೆಲ್ಲ ಫೋನ್ ಮಾಡಿ ಆಮೇಲೆ ಸಿಗ್ತೀನಿ. ಓಕೆನಾ? ಬಾಯ್ ಬಾಯ್. ಚಲೋ ಕಾಫಿ ಕುಡಿಯೋಣ ಬನ್ನಿ. ಕಾಫಿ ರೆಡಿ ಮಾಡಿಟ್ಟಿದ್ದೀನಿ, ಗೊತ್ತಾ? ಎಂಥ ರುಚಿಯಾಗಿದೆ. ಕೆಲವರಿಗೆ ಟೀ ಕುಡಿಯೋದ್ರಿಂದ ಒಂಥರ ಖುಷಿ ಸಿಗುತ್ತೆ, ಕೆಲವರಿಗೆ ಗ್ರೀನ್ ಟೀ, ಜ್ಯೂಸ್, ಏನೇನು. ನನಗಂತೂ ಕಾಫಿ ಕುಡಿಯೋದ್ರಲ್ಲಿರೋ ಮಜಾ ಯಾವುದರಲ್ಲೂ ಬರುತ್ತೆ. ಈ ಬಿಲ್ಡಿಂಗಲ್ಲಿ ಪೂರ್ತಿ ಎಲ್ಲರೂ ಆಲ್ಮೋಸ್ಟ್ ಟೀ, ನಮ್ಮದೊಂದು ಮನೆ ಬಿಟ್ಟು ಅನಿಸುತ್ತೆ. ಟೀ ಅದಕ್ಕೊಂದು ಶುಂಠಿ ಗುದ್ದಾಕಿ 1 kg ಶುಂಠಿ ಒದಕು ಬರ್ತಾರೆ ವಾರ ವಾರ. ನಾವು 1 kg 1 ತಿಂಗಳು ಬರ್ತೇನೋ ಇಲ್ಲ, ತಿಂಗಳು ಅಂತ 2-3 ತಿಂಗಳು ಬರುತ್ತೇನೆ ಶುಂಠಿ. ಇಲ್ಲಿ ಶುಂಠಿ ಮತ್ತು ಎಂಥದ್ದು ಇದು ಬೆಳ್ಳುಳ್ಳಿ, ಒಬ್ಬೊಬ್ಬ ಮಸಾಲೆ ಎಲ್ಲ ಸರಿಯಾಗಿ ಯೂಸ್ ಮಾಡ್ತಾರೆ. ಒಂದೊಂದು ಸರಿ ಸ್ಮೆಲ್ ಹೊಡಿತಿರ್ತದೆ. ಒಬ್ಬೊಬ್ಬರು ಮನೇಲಿ ಅಡುಗೆದು ಮಸಾಲದೇ ಸ್ಮೆಲ್ ಬರ್ತದೆ, ಶುಂಠಿ ಬೆಳ್ಳುಳ್ಳಿದೆಲ್ಲ. ಆ ಥರ ಶುಂಠಿ ಶುಂಠಿ ಹಾಕ್ದಾಗ ಆ್ಯಕ್ಚುಲಿ ಟೀ ಸ್ಮೆಲ್ ಚೆನ್ನಾಗಿರುತ್ತೆ, ಪರವಾಗಿಲ್ಲ. ನಾವು ಒಂದು ಸರಿ ಕುಡ್ದಿದ್ದೆ, ಚೆನ್ನಾಗಿರುತ್ತೆ. ಹಾಗಾಗಿ ಇಲ್ಲೆಲ್ಲ ಶುಂಠಿ ಹಾಕಿ ಟೀ ಮಾಡೋದು, ಒಂಥರ ಚೆನ್ನಾಗುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಶುಂಠಿ ಟೀ, ಆಮೇಲೆ ಇದು ರೋಟಿ ಸಬ್ಜಿ. ರೋಟಿ ಅಂದರೆ ಚಪಾತಿ, ಮತ್ತೆ ಅಂತ ಅನ್ಕೋಬಿಡಿ. ಅದೇ ಬೆಳಗ್ಗೆ ಆದ ತಕ್ಷಣ ಬಡ ಬಡ ಉಜ್ಜಿ ಬೇಯಿಸ್ತಾ ಇರ್ತಾರೆ. ಮಧ್ಯಾಹ್ನಕ್ಕೂ ಅದೇ, ಬೆಳಗ್ಗೆಗೂ ಅದೇ. ಅವ್ರದ್ದು ನಾಷ್ಟನೂ ಅದೇ, ಊಟನೂ ಅದೇ. ಒಬ್ಬೊಬ್ಬರು ಮನೇಲಿ ನಾಷ್ಟ ಮಾಡ್ತಾರೆ, ಕಮ್ಮಿ. ನಮ್ಮ ಥರ ಮಾಡಲ್ಲ ಅನಿಸುತ್ತೆ. ನಾವಲ್ಲಿ ತಿಂಡಿನೇ ಬೇರೆ, ಊಟನೇ ಬೇರೆ ಮಾಡ್ತೀವಿ. ನಮ್ಗೆಲ್ಲ ಒಂದೇ. ಸರಿ ಫ್ರೆಂಡ್ಸ್, ಬಾಯ್, ಆಮೇಲೆ ಸಿಗ್ತೀನಿ. ಓಕೆನಾ? ಇಲ್ಲ ನೋಡಿ, ನನ್ನ ಮಗ ಈ ಕ್ಯಾಮ್ರಾ ನೋಡ್ತಿದ್ದಂತಾನೆ ಟಾಟಾ ಮಾಡೋಕ್ಕೆ ಶುರು ಮಾಡ್ತಾನೆ. ಹಾಯ್ 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 ಹಾಯ್, ಎಲ್ರಿಗೂ ಹಾಯ್ ಹಾಯ್ ಮಾಡೋ ಮಗನೇ. ನೋಡಿ, ಉಳ್ಳಾಡಿ ನನ್ನ ಜೊತೆ ಕುಸ್ತಿ ಮಾಡಿ ನನ್ನ ಕೂದಲು ಅವನ ಕೂದಲು ಎಲ್ಲ ಯಾವ ಅವಸ್ಥೆ ಆಗಿದೆ. ಅಟ್ಲೀಸ್ಟ್ ಒಂದು ಬಿಟ ನೋಡಿ ನನಗೆ ತಲೆ ಗಿರ್ರ ಅಂತ ಒಂದ್ಸರಿ ಇಲ್ಲಿಗೆ ಬಿಟ್ಟ ಹೊಡೆದ, ಹಂಗೆ ಬೀಸಿ. ನಾನು ಇವನು ಹೊಡ್ತಾ ಮಾತ್ರ ತಡ್ಕೊಳಕ್ಕಾಗಲ್ಲ. ಎಷ್ಟು ಹೊಡ್ಕೊಂಡು ಅವನೇ ಆಡೋದು ನೋಡಿ. ಅಲ್ಲಿ ಹೊಡ್ಕೊಂಡು ಎಷ್ಟು ಜೋರಾಗಿ ಹೊಳ್ತಿದ್ದ ನೋಡಿ. ಎಲ್ಲ ನಾನೇ ಹೊಡೆದೆ, ನನ್ನ ಬೇಕಾರೆ. ಫ್ರೆಂಡ್ಸ್, ಅಲ್ಲು ಅರ್ಜುನ್ದು ಪುಷ್ಪ 2 ಫಿಲ್ಮ್ ರೆಡಿ ಆಗ್ತಾ ಇದೆಯಲ್ಲ, ರೆಡಿಯಾಗಿದೆ ರಿಲೀಸ್ ಆಗೋಕ್ಕೆ ಮೋಸ್ಟ್ಲಿ. ಅದಕ್ಕೆ ಅವನು ಸಂಭಾವನೆ ತೊಗೊಂಡಿರೋದು 300 ಕೋಟಿ ಅಂತೆ. ನನಗೆ ಕೇಳಿ ತಲೆ ತಿರುಗೋದು ಮಾರ್ರೆ. 300 ಕೋಟಿ ಅದೇನು ದುಡ್ಡ ಎಲೆನ ಅಂತ. ನಂಗೆ 300 ಕೋಟಿಗೆ ಎಷ್ಟು ಸೊನ್ನೆ ಹಾಕೋದಂತಲೇ ಇನ್ನೂ ಗೊತ್ತಾಗಲಿಲ್ಲ, ಸತ್ಯ ಹೇಳ್ತೀನಿ. ನನ್ನ ಜೀವನದಲ್ಲಿ 1 ಕೋಟಿ ನೋಡೋದೇ ಕಷ್ಟ ಆಗಿದೆ, ಇನ್ನು 300 ಕೋಟಿ. ಇವಾಗ ದುಡ್ಡು ಎಲ್ಲಿ ಇಡ್ತಾರೆ ನಂಗೆ ಅದೇ ಚಿಂತೆ. ಯಾವ ಬ್ಯಾಂಕಲ್ಲಿ ಎಷ್ಟೆಷ್ಟು ಇಡ್ತಾರೆ, ಹೆಂಗೆ ತಗೊಂತಾರೆ, ಕೈಯಲ್ಲಿ ದುಡ್ಡು ಕೊಟ್ಟರೆ ಎಷ್ಟು ಇಸ್ಕೊತಾರೆ, ಹೆಂಗೆ ಏನೇನೋ ಥರ ಯೋಚನೆಗಳು, ಇಂಥ ಬ್ಯಾಡ್ದೆ ಹೋಗಿದ್ದು ಯೋಚನೆಗಳು. ಎಂಥ ತುಂಬ್ಕೋತಾರೆ, ಸುಟ್ಕೇಸಲ್ಲಿ ತುಂಬ್ಕೋತಾರೆ, ಗೋಣಿ ಚೀಲದಲ್ಲಿ ತುಂಬ್ಕೋಗ್ತಾರೆ ದುಡ್ಡನ್ನ. ಅದೆಲ್ಲ ತೊಗೊಳೋ ಚೆಕ್ಕಲ್ಲಂತ ಗೊತ್ತು.
ಆದರೂ ದುಡ್ಡಿಗೊಂದು ಬೆಲೆನೇ ಇಲ್ಲ ಅನಿಸ್ಬಿಡ್ತು ನನಗೆ. 300 ಕೋಟಿ ಅಂದರೆ ಅಂಥದ್ರಿ. ನಮ್ಮದು ಹಿಂದಿನ ಜನ್ಮ ಮುಂದಿನ ಜನ್ರೇಷನ್ ನಡ್ಕೊಂಡು ಹೋದರೂ ಅಷ್ಟು ದುಡಿಯೋಕ್ಕಾಗಲ್ಲ ಅನಿಸುತ್ತೆ. ನಮ್ಮ ಜನ್ರೇಷನ್ ನಮ್ದು ಇಡೀ ಫ್ಯಾಮಿಲಿ ಸೇರ್ಕೊಂಡ್ರು ನಮ್ಗೆ ಅಷ್ಟು ಒಟ್ಟು ಮಾಡೋಕ್ಕಾಗಲ್ಲ ಅನಿಸುತ್ತೆ. ನನಗೆ ಆವಾಗಲೇ ಅನಿಸಿದ್ರು ದುಡ್ಡು ಎಲೆನೋ ಎಂತ ಅಂತ. 300 ಕೋಟಿ, ನಂಗೆ ಅದ್ರಲ್ಲಿ 1 ಕೋಟಿ ಕೊಟ್ಟಿದ್ರೆ ಸಾಕಿತ್ತು. ಹೆಂಗೋ ಸಾಯತಕ್ಕ ಜೀವನ ಮಾಡ್ಕೊಂತಿರ್ತಿದ್ದೆ ನಾನಂತೂ. ಯಪ್ಪ ದೇವ್ರೆ, ದುಡ್ಡಿದ್ರೆ ದುನಿಯಾ ಅನ್ನಂಗೆ. ಅವ್ನಿಗೆ ಕೊಡೋಕೆ ಎಲ್ಲಿಂದ ದುಡ್ಡು ಅವ್ರಿಗೆ ಬಂತು ಅನ್ನೋದೇ ನಂಗೆ ಅರ್ಥ ಆಗಿಲ್ಲ. ಒಂದು ಮೂವಿ 300 ಕೋಟಿ ಅಂದರೆ ಈಗಾಗಲೇ ಎಷ್ಟೆಷ್ಟು ಮೂವಿ ಮಾಡ್ಯಾರವರೆಲ್ಲ ದುಡ್ಡೆಲ್ಲ ಎಂತ ಮಾಡ್ತಾರೆ ಅಂತ. ದುಡ್ಡೆಲ್ಲ ಹೊದಿಕೆ ಮಾಡ್ಕೋಬೋದು, ಹೊಲ್ಕೊಂಡು ದುಡ್ಡನ್ನೆಲ್ಲ ಹಿಂಗೆ ಹೊತ್ಕೊಂಡು ಹಾಸ್ಕೊಂಡು ಅದ್ರ ಮೇಲೆ ಹೊತ್ಕೊಂಡು ಮಲಗ್ಬೋದೇನು. ಇವನು ಒಳ್ಳೆ ಹೀರೋ ಮಾಡ್ತೀನಿ ಮುಂದೆ. ಅವ್ನು 300 ಕೋಟಿ ತಗೊಂಡ್ರೆ ನೀನು 3000 ಕೋಟಿ ತಗೋಬೇಕು ಆಯಿತಾ ನಿನ್ನ ಕಾಲಕ್ಕೆ. ಅವ್ನು ಈ ಕಾಲಕ್ಕೆ 300 ಕೋಟಿ ಅಂದರೆ ಲೆಕ್ಕ ಹಾಕಿ, ಇವನ ಕಾಲಕ್ಕೆ ಜಾಸ್ತಿನೇ ಆಗ್ಬೋಗ್ತಾನೆ. ಏಯಪ್ಪ, ನಾವು ಒಂದೊಂದ್ಸತಿ ಅನಿಸುತ್ತೆ ಆ ಥರ ಆಗಬೇಕಿತ್ತು. ಆ ಥರ ದುಡ್ಡು ಹಿಡಿದ್ರೆ ಭೂಮಿ ಮೇಲೆ ಇರ್ತಿರ್ಲಿಲ್ಲ ನಾನಂತೂ. ಹಿಂಗೆ ಹಾರ್ತಾ ಇರ್ತಿದ್ದೆ, ಫ್ಲೈಟಲ್ಲಿ ಹಾಯ್ ಬಾಯ್ ಅಲ್ಲಿಂದನೇ ಮಾಡ್ತಾ ಇರ್ತಿದ್ದೆ. ಅದಕ್ಕೆ ನಮಗೆ ಕೊಡಲ್ಲ, ಹಿಂಗೆ ಅಹಂಕಾರ ಬರ್ತದೆ ಅಂಥೇಳಿ. ನೀ ಅಲ್ಲೇ ಇರು, ಅಷ್ಟರಲ್ಲೇ ಇರು ಅಂತ. ಎಂತ ಮಾರ್ರೆ, 300 ಕೋಟಿಗೆ ಎಷ್ಟು ಸೊನ್ನೆ ಹಾಕೋದಂತ ನಂಗೆ ಯೋಚನೆ ಮಾಡಿ ಕ್ಯಾಲ್ಕುಲೇಟ್ರೆಲ್ಲ ಕೂತ್ಕೊಂಡ್ರೆ ನಂಗೆ ತಲೆನೇ ಓಡಲಿಲ್ಲ. ತಲೆ ಒಂಥರ ಬೌನ್ಸ್ ಆಗಿತ್ತು ಕೇಳಿ. ಎಷ್ಟು ಎಂಥದ್ದು ಅಂತಲೇ ಅರ್ಥ ಆಗಲಿಲ್ಲ. ಒಬ್ಬನೇ ಆ್ಯಕ್ಟ್ರೇನಲ್ಲ ಅದರಲ್ಲಿ, ಅಲ್ಲೂ ಅರ್ಜುನ್ ಜೊತೆ ಬೇರೆಯವರು ಎಲ್ಲ ಇದ್ದಾರೆ. ಅವರಿಗೂ ಎಲ್ಲ ದುಡ್ಡು ಕೊಡ್ಬೇಕಲ್ವಾ, ವಿಲನ್ಗಳು ಅವರು ಇವರು. ಅಲ್ಲಿಗೆ ಎಷ್ಟು ಖರ್ಚಾಗಿರ್ಬೇಡ ಆ ಮೂವಿ ಅಂತ. ಪ್ಲೇನ್ ಕೇಸ್ಕೊಂಡು ಬನ್ನಿ ಅವರಿಗೆಲ್ಲ. ವಾವ್ ಸೂಪರ್. ಹಾಂ ನಂಗೊಂದು ಮುತ್ತು ಕೊಡು ಮಗನೆ, ನಂಗೊಂದು ಮುತ್ತು ಕೊಡು. ಕೊಡೋಣ? ವಾವ್, ಸೂಪರ್, ಥ್ಯಾಂಕ್ ಯು ಸೋ ಮಚ್. ಕೊಟ್ಟು ಹೋದ. ಹಾಂ ವಾವ್, ಹಾಂ ವಾವ್, ವೆರಿ ಗುಡ್. ಸಾಕು ಸಾಕು ಸಾಕು. ಕೊಡ್ತಾ ಇದ್ರೆ ಕೊಡ್ತಾನೆ ಇರ್ತಾರೆ. ಬಂದ ಮತ್ತೆ. ಹಾಂ ಸಾಕು, ಖಾಲಿ ಆಯ್ತು ಮುಗ್ನೆ. ಮುತ್ತೆಲ್ಲ ಖಾಲಿ ಆಗುತ್ತೆ ಆಯ್ತಾ, ನಾಳೆ ಬೇಕು ಇಟ್ಕ. ಸರಿ ಫ್ರೆಂಡ್ಸ್, ನೋಡಿ ನಾಟಕ ಮಾಡೋದು ನಾಡಕು. ಹನುಮ ಅಂದರೆ ಹೆವಿ ಡ್ರಾಮಾ ಆಗ್ತಾರೆ, ಹೆವಿ ಡ್ರಾಮಾ. ಇವನ್ನ ಆ್ಯಕ್ಟಿಂಗಿಗೆ ಸೇರಿಸ್ತೀನಿ ನಾನು. ನನ್ನ ಮಗನು ಹಂಗೆ ದುಡ್ಡು ಮಾಡ್ತಾನೆ. ನಮ್ಮ ಮಗನೇ ಹಂಗೆ ಮಗನು ಒಳ್ಳೆ ಆ್ಯಕ್ಟಿಂಗ್ ಮಾಡಿ. ನೀನು 300 ಕೋಟಿ ತಗೊಂಡ, ನೀನೊಂದು 500 ಕೋಟಿ ತಗೊಂಡು ನಾಟಕ ಮಾಡೋದ್ರಲ್ಲಿ ನಂಬರ್ 1. ನನ್ನ ಮಗನ ಫ್ರೆಂಡ್ ಬಂದಿದ್ದಾಳೆ, 1 ವಾರ ಆಗಿದ್ದು ಇರಲಿಲ್ಲ, ಈಗ ಬಂದಿದ್ದಾಳೆ ನೋಡಿ. ಇಬ್ಬರು ಸೇರಿ ಆಟ ಆಡ್ತಿದ್ದಾರೆ. ಇಲ್ಲಿ ನೋಡಿ ಹುಡುಗರದು. ಏನು ಮಾಡ್ತಿದ್ದೀರಾ ಇಬ್ರು? ಅಮ್ಮಡಿ ಅರೆ ಉಲ್ಡಾಡ್ತದಾರೆ. ಬಂದ ತಕ್ಷಣ ತಪ್ಕೊಳ್ಳೋದೇನು ಕೇಳ್ತೀರಾ? ಬಾಬಾ ಇವ್ರ ಫ್ರೆಂಡ್ಶಿಪ್ ಅಂದರೆ ಒಂದೇ ವಸ್ತಿಗೆ ಮತ್ತಿಬ್ರು ಜಗಳ ನೋಡಿ. ಅಲ್ಲಿ ಇದೇ ಥರ. ಮುಡಿ ಕಿವಿ ಚುಚ್ಕೊ ಬಂದಾಳ ನೋಡಿ. ಕಿವಿನೇ ಚುಚ್ಚಿರ್ಲಿಲ್ಲ, 1 ವರ್ಷದ ಮೇಲಾಗಿತ್ತು. ಈ ಊರಿಗೆ ಹೋಗಿದ್ಲಲ್ಲ, ಚುಚ್ಕು ಬಂದಿದ್ದಾಳೆ. ಅಯ್ಯಯ್ಯಯ್ಯೋ ದೇವ್ರೆ, ಒಂದೇ ಜಗಳ ನೋಡಿ, ಒಂದೇ ವಸ್ತುಗೆ. ಅಯ್ಯಯ್ಯೋ, ನನ್ನ ಮಗ ನನ್ನ ಫ್ರೆಂಡ್ ಮೇಲೆ ಪ್ರೀತಿ ಉಕ್ಕರ್ ಬಂದರೆ.